ಯತ್ನಾಳ್ ಬಣದ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಗರಂ. ರಾಜ್ಯಾಧ್ಯಕ್ಷರನ್ನ ಬದಲಿಸಿ ಎಂದ ಲಿಂಬಾವಳಿಗೆ ಬೆವರಿಳಿಸಿದ ನಡ್ಡಾ. ಭೇಟಿಯಾಗಲು ಬಂದಿದ್ದ ಯತ್ನಾಳ್ ಟೀಮ್ಮೇಟ್ಗೆ ಕ್ಲಾಸ್. ಯತ್ನಾಳ್ ಟೀಮ್ಗೆ ಹೈಕಮಾಂಡ್ ಹೆಗ್ಗಾಮುಗ್ಗಾ ತರಾಟೆ. ಪದೇ ಪದೇ ಗೊಂದಲ ಸೃಷ್ಟಿಸುತ್ತಿದ್ದೀರಿ ಅಂತ ಆಕ್ರೋಶ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿದ್ದ ಲಿಂಬಾವಳಿ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿಗೆ ಜೆಪಿ ನಡ್ಡಾ ತರಾಟೆ. ನೀವು ದೆಹಲಿಗೆ ಪದೇ ಪದೇ ಯಾಕೆ ಬರ್ತೀರಿ? ಕರ್ನಾಟಕದಲ್ಲಿ ಸುಮ್ಮನೆ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಿ. ನಿಮ್ಮ ನಡವಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ. ಎಲ್ಲ ಸರಿ ಮಾಡ್ತೀವಿ ಅಂದ್ರೂ ಗೊಂದಲ ಸೃಷ್ಟಿ ಮಾಡುತ್ತಿದ್ದೀರಿ. ಹೀಗೆ ಮುಂದುವರೆದ್ರೆ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ. ಅರವಿಂದ್ ಲಿಂಬಾವಳಿಗೆ ನೇರವಾಗಿ ಹೇಳಿರೋ ಜೆಪಿ ನಡ್ಡಾ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಅವರು ಯತ್ನಾಳ್ ಟೀಮ್ಮೇಟ್ಗೆ ಚಳಿ ಬಿಡಿಸಿದ್ದಾರೆ. ಯತ್ನಾಳ್ ಬಣದ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಫುಲ್ ಗರಂ ಆಗಿದ್ದಾರೆ. ರಾಜ್ಯಾಧ್ಯಕ್ಷರನ್ನ ಬದಲಿಸಿ ಎಂದು ಅರವಿಂದ್ ಲಿಂಬಾವಳಿ ದೆಹಲಿಗೆ ಹೋಗಿದ್ರು. ಆದ್ರೆ ಅಲ್ಲಿ ಜೆಪಿ ನಡ್ಡಾ ಅವರು ರಾಜ್ಯಾಧ್ಯಕ್ಷರನ್ನ ಬದಲಿಸಿ ಎಂದ ಲಿಂಬಾವಳಿಗೆ ಬೆವರಿಳಿಸಿದ್ದಾರೆ. ಇನ್ನ ಭೇಟಿಯಾಗಲು ಬಂದಿದ್ದ ಯತ್ನಾಳ್ ಟೀಮ್ಮೇಟ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಯತ್ನಾಳ್ ಟೀಮ್ಗೆ. ಪದೇ ಪದೇ ನೀವು ಪಕ್ಷದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುತ್ತಿದ್ದೀರಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಜೆಪಿ ನಡ್ಡಾ ಅವರು. ಇನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ದ ಲಿಂಬಾವಳಿ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿಗೆ ಈಗ ಜೆಪಿ ನಡ್ಡಾ ಚಳಿ ಬಿಡಿಸಿದ್ದಾರೆ. ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೆಪಿ ನಡ್ಡಾ. ಇನ್ನ ನೀವು ದೆಹಲಿಗೆ ಪದೇ ಪದೇ ಯಾಕೆ ಬರ್ತೀರಿ? ಯತ್ನಾಳ್ ಅಂಡ್ ಟೀಮ್ಮೇಟ್ಸ್ ಯಾಕೆ ನೀವು ದೆಹಲಿಗೆ ಪದೇ ಪದೇ ಬರ್ತಾ ಇದ್ದೀರಿ? ಕರ್ನಾಟಕದಲ್ಲಿ ಸುಮ್ಮನೆ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಿಮ್ಮ ಈ ಒಂದು ನಡವಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಎಲ್ಲ ಸರಿ ಮಾಡ್ತೀವಿ ಅಂದ್ರೂ ಕೂಡ ಪದೇ ಪದೇ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ. ಹೀಗೆ ಮುಂದುವರೆದ್ರೆ ಇದರ ಪರಿಣಾಮ ಎದುರಿಸಬೇಕಾಗುತ್ತೆ. ಅರವಿಂದ್ ಲಿಂಬಾವಳಿಗೆ ನೇರವಾಗಿ ಹೇಳಿರೋ ಜೆಪಿ ನಡ್ಡಾ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿಗೆ ಜೆಪಿ ನಡ್ಡಾ ತರಾಟೆಗೆ ತೆಗೆದುಕೊಂಡಿದ್ದು, ಇನ್ನ ನೀವು ದೆಹಲಿಗೆ ಪದೇ ಪದೇ ಯಾಕೆ ಬರ್ತೀರಿ ಅಂತ ಕ್ವಶನ್ ಹಾಕಿದ್ದಾರೆ. ಇನ್ನ ಕರ್ನಾಟಕದಲ್ಲಿ ಸುಮ್ನೆ ನಾನ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಯತ್ನಾಳ್ ಟೀಮ್ಗೆ ಹೈಕಮಾಂಡ್ ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ಯತ್ನಾಳ್ ಟೀಮ್ಮೇಟ್ಸ್ ಪದೇ ಪದೇ ದೆಹಲಿಗೆ ಹೋಗಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿ ವಿಜೇಂದ್ರ ವಿರುದ್ಧ ಎಷ್ಟೇ ದೂರು ನೀಡಿದ್ರು ಸಹಿತ ವಿಜೇಂದ್ರಗೆ ಅಳ್ಳಾಡ್ಸೋಕಾಗ್ತಿಲ್ಲ. ವಿಜೇಂದ್ರ ಅವರೇ ಭದ್ರವಾಗಿ ಕೂತಿದ್ದಾರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ. ಹೈಕಮಾಂಡ್ ಬಹುಪರಾಕೆ ಅನ್ನುತ್ತಿದೆ ವಿಜೇಂದ್ರಗೆ. ಈ ಒಂದು ನಿಟ್ಟಿನಲ್ಲಿ ಈಗ ಜೆಪಿ ನಡ್ಡಾ ಅವರು ದೆಹಲಿಗೆ ಪದೇ ಪದೇ ಯಾಕೆ ಬರ್ತೀರಿ ಅಂತ ಯತ್ನಾಳ್ ಟೀಮ್ಮೇಟ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪದೇ ಪದೇ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ, ಪಕ್ಷದಲ್ಲಿ ಪಕ್ಷವನ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ.